ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸ್ವಾಗತ. ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮು ಬಹಳ ದಿನದಿಂದ ಹೇಳ್ತಾ ಇದೆ, ಬ್ರೀಡಲ್ಲಿ ಕೆಲಸ ಮಾಡಿ ಟಾಪ್ ಕ್ವಾಲಿಟಿ ಹಸುಗಳು ತೊಗೊಳ್ಳಿ. ನೀವು ಎಲ್ಲೋ ಒಂದು ಹಸು ತೊಗೊಳ್ತೀರಾ, ಆ ಹಸುಗಳಿಂದ ಬರೀ ಒಂದು ಹಸುವಿಂದ ಅಷ್ಟೇ ಅಲ್ಲ, ಅದರಿಂದ ಬರೋ ಕರುವಿಂದನೂ ಲಾಭ ಬೇಕು. ಸೊ ಬ್ರೀಡನ್ನು ಡೆವಲಪ್ ಮಾಡಿ, ಈಗ ನೋಡಿ ಪ್ರತಿಯೊಬ್ಬರು ನಮ್ಮ ಹತ್ರ ಹಸು ತೊಗೊಂಡವರು ಈಗ ಒಂದೊಂದು ಎರಡೆರಡು ಮಾಡ್ತಾ 10, 20 ತಿಂಗಳಿಗೆ 20, 30, 40 ಕರುಗಳು ತೆಗೆದು ಅವ್ರಿಗೆ ವರ್ಷಕ್ಕೆ ಸೇಲ್ ಮಾಡೋದು ಏನೋ ಮಾಡೋದು ಅವ್ರ ದುಡಿಮೆ ನಡೀತಾ ಇದೆ. ಸ್ನೇಹಿತರೆ, ನಾವು ಯಾವತ್ತಕ್ಕೆ ಯಾಕೆ ಹೇಳ್ತೀವಿ, ನೀವು ಎಲ್ಲೇ ಹಸು ತಗೊಳ್ಳಿ, ನಾನು ಹೇಳಿದ್ದೆ ಲಾಸ್ಟ್ ಟೈಮು, ಚಿಂತಾಮಣಿಯಲ್ಲಿ ನಮ್ಮ ಹಸುಗಳು ಬರ್ತಾರೆ, ಚಿಂತಾಮಣಿ ಹಸುಗಳು ಕಳಿಸಿದ್ದೆ ಈ ಸಲ. ಸೊ ನಾವು ಸೇಲ್ ಮಾಡೋರು ಎಲ್ಲಿ ಬೇಕಾದ್ರೂ ಸೇಲ್ ಮಾಡ್ತೀವಿ. ಹಸುಗಳು ನಾವು ಎಲ್ಲಿ ಬೇಕು ಇಲ್ಲಿ ಬರ್ತವೆ, ಹೆವಿ ಆಗ್ತವೆ, ಸಂತೆಯಲ್ಲೂ ಹೋಗುತ್ತೆ. ಬಟ್ ನಾನು ಸಂತೆಯಿಂದ ಖರೀದಿ ಮಾಡಿರಿ ಅಂತ ಹೇಳ್ತಾ ಇಲ್ಲ, ಸಂತೆಯಲ್ಲಿ ಬೇಕಾದ್ರೆ ಮಾಡಿ. ಸೊ ಎಲ್ಲರಿಗೂ ಮಾಡಿದೆ, ಬ್ರೀಡಲ್ಲಿ ಕೆಲಸ ಮಾಡೋರಿಗೆ ಎಲ್ಲರಿಗೂ ಸಪೋರ್ಟ್ ಇದೆ, ಒಳ್ಳೆ ರೀತಿಯಾದ. ಮತ್ತು ನಾನು ಯಾಕಪ್ಪ ಹೇಳ್ತೀನಿ ಅಂದರೆ, ನೋಡಿ ನೀವು ತಳಿ ನೋಡಿ, ಕರುಗಳು ನೋಡಿ ಯಾವ ರೀತಿ ಇದೆ. ಈ ರೀತಿ ಕರುಗಳನ್ನು ಬ್ರೀಡ್ ಯಾವುದೇ ಕಾರಣಗಳು ಕಾಂಪಿಟೇಷನ್ ಹಸುಗಳು ಕೊರೋವಂಥದ್ದು. ಸೊ ಎಲ್ಲರಿಗೂ ನೀವು ಒಳ್ಳೆ ಕರುಗಳನ್ನು ಹೋಗಬೇಕು ಅಂದರೆ ಪ್ರತಿಯೊಂದುಗಳನ್ನು ಸಿಗೋಲ್ಲ. ನೋಡಿ, ನಾನು ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ. ಸೊ ಇವತ್ತು ಪಂಜಾಬಿಂದ ಹಸು ತೊಗೊಂಬರ್ತೀನಿ ಅಂಥೇಳಿ ಬಹಳಷ್ಟು ಜನ ನೋಡಿ ಈಗ ಮತ್ತೆ ಹೋಗಿ ಬೇರೆ ಕಡೆಯಿಂದ ಲೋಕಲ್ ಹಸುಗಳು ಸೇವೆ ಸ್ಟಾರ್ಟ್ ಮಾಡಿದ್ದಾರೆ. ಪಂಜಾಬ್ ಹಸು ಅಂತ ಹೇಳ್ತಾರೆ. ಪಂಜಾಬ್ ಹಸು ತರಕ್ಕೆ ನಾನು ಹೇಳಿದ್ದೆ 1, 2, 3 ಲೋಡ್ ತರ್ಬೋದು, ನಂತರ ತರೋದಾಗಲ್ಲ ಅಂಥೇಳಿ ಈಗ ಮತ್ತೆ ಹೋಗಿ ಲೋಕಲ್ ಹಸುಗಳು ತೊಗೊಂಬಂದು ಪಂಜಾಬ್ ಹಸು ಅಂತ ಸೇಲ್ ಮಾಡ್ತಿದ್ದಾರೆ. ಬಹಳಷ್ಟು ಕಡೆ ನೋಡಿದ್ದೀನಿ. ನೋಡಿ, ನನ್ನ ಹತ್ರ ಕೆಲಸ ಮಾಡಿದವರೇ ಇವತ್ತು ನಾನು ಹೇಳ್ತಾ ಇರೋದು, ಬೇರೆಯವರಲ್ಲ. ಸೊ ತಳಿಗಳನ್ನು ನಿರಂತರ 14 ವರ್ಷ ನಡೆಸ್ತಾರೆ ನಾವಿದು, ಸಣ್ಣ ಪುಟ್ಟ ಇವತ್ತಿನ ಕೆಲಸ ಅಲ್ಲ. ಸೊ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಬ್ರೀಡಲ್ಲಿ ಯಾರು ಕೆಲಸ ಮಾಡ್ತೀರೋ ಅವರೇ ಸಕ್ಸಸ್ ಆಗೋದು. ಬ್ರೀಡಲ್ಲಿ ಕೆಲಸ ಮಾಡ್ಬೇಕಂದ್ರೆ ನಾಲೆಜ್ ಬೇಕು. ನಾಲೆಜಿಂದ ಹಸುಗಳನ್ನು ತೊಗೊಳ್ಳಿ, ಕರುಗಳನ್ನು ತೊಗೊಳ್ಳಿ, ಬ್ರೀಡ್ ಬೆಳೆಸಿ. ಇವತ್ತು ಯಾರೋ ಹೇಳಿದ್ರು ಏನೋ ಮಾಡ್ತೀನಿ ಅದೇ ಮಾಡ್ತೀನಿ ಅಲ್ಲ. ನಿಸರ್ಗ ಡೈರಿ ಫಾರ್ಮು ಇವತ್ತು ಸಾವಿರಾರು ಹಸುಗಳು ಕೊಟ್ಟಿದೆ. ನಮ್ಮ ಹಸುಗಳು ಶಿವಮೊಗ್ಗದಲ್ಲೂ ಮಾರ್ತೀವಿ, ಕೋಲಾರದಲ್ಲೂ ಮಾರ್ತೀವಿ, ಚಿಂತಾಮಣಿ ಮಾರ್ಕಿರ್ತೀವಿ, KR Metal ಮಾರ್ತೀವಿ, ಹಾಸನ ಮಾರಿದ್ದೀನಿ, ಪ್ರತಿಯೊಂದುಗಳು. ಯಾಕೆ ಮಾಡಿದ್ದೀವಿ ಅಂದರೆ ಬ್ರೀಡ್ ಬಗ್ಗೆ ಗೊತ್ತಾಗಲಿ ಅಂತ. ಸೊ ಒಂದು ಸಲ ಬ್ರೀಡಲ್ಲಿ ಕೆಲಸ ಮಾಡಿದವರು ಮತ್ತು ಬೇರೆ ತಳಿಗಳ ಕಡೆ ಗಮನ ಕೊಡಲ್ಲ. ಸೊ ಹಾಗಾಗಿ ನಾನು ಬಹಳಷ್ಟು ಸಲ ಹೇಳ್ತಾ ಇರ್ತೀನಿ. ನೋಡಿ, ಪಂಜಾಬಲ್ಲಿದ್ದೀನಿ ನಾನು. ಪಂಜಾಬಲ್ಲಿ ಇವತ್ತು ನಾನು ಎಷ್ಟು ಹಸು ಹಾಕಿದ್ದೆ ನೋಡಿ, ಇವು ಆಲ್ರೆಡಿ ಎಲ್ಲ ಬುಕ್ಕಿಂಗ್ ಆಗಿದ್ದಾವೆ. ಈ ಹಸುಗಳು ಏನು ಹಾಕಿದ್ದೀನಿ ಎಲ್ಲ ಬುಕ್ಕಿಂಗ್ ಆಗಿದ್ದಾವೆ. ಇವತ್ತು ನಮ್ಮ ಎಸ್ಪೆಷಲಿ ಈ ಸಲ ಪಂಜಾಬಿಂದ ತರ್ತೀನಿ ಅಂತ ಹೇಳಿದವರು ಇವತ್ತು ನಾನು ಹೇಳ್ತಿದ್ದೀನಿ, ಪಂಜಾಬಿನ ಹಸುಗಳಲ್ಲ. ನೋಡಿ, ಪಂಜಾಬಿನ ಹಸುಗಳು ಈ ರೀತಿ ಇರ್ತವೆ. ಇವತ್ತು ಮತ್ತೆ ಲೋಕಲ್ ಹಸು ಪಂಜಾಬಿಂದ ತರ್ತಾ 1, 2, 3 ತೊಗೊಂಬಂದು ಈಗ ಮತ್ತೆ ಲೋಕಲ್ ಹಸುಗಳು ಹೋಗಿದ್ದಾರೆ. ಆ ಲೋಕಲ್ ಹಸುಗಳು 50,000 60,000 ರೂಪಾಯಿ ಮೇಲೆ ಹೋಗಲ್ಲ. ಅದೊಂದು ಗಮನದಲ್ಲಿಟ್ಕೊಳ್ಳಿ. ಮಂಡ್ಯದಲ್ಲಿ ಮಾತ್ರ ಇವತ್ತು ಬರ್ತಾ ಇರೋದು ಪುನೀತ್ ಅಂತೇಳಿ ನಂಬರ್ ಹಾಕಿದ್ದೀನಿ, ಅವ್ರ ಹತ್ರ ಮಾತ್ರ ಪಂಜಾಬ್ ಹಸುಗಳು ಸಿಗ್ತವೆ, ಬೇರೆಯವ್ರ ಹತ್ರ ಹಸುಗಳು ಸಿಗಲ್ಲ. ಇದೊಂದು ಕಡೆ ಗಮನ ಇಟ್ಕೊಳ್ಳಿ. ತರ್ತೀನಿ ಅಂತ ಹೇಳಿದವರು ಲೋಕಲ್ ತೊಗೊಂಬಂದು ಕೊಡ್ತಾರೆ, ಯಾವುದೇ ಕಾರಣಕ್ಕೂ ಸಕ್ಸಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಿಮಗೆ ಹಸು ತೊಗೋಬೇಕಂತ ಆಸೆ ಇದೆ ಅಂದರೆ ಎಲ್ಲದೂ ತೊಗೊಳ್ಳಿ. ನಾ ಯಾರಿಗೂ ರಿಕ್ವೆಸ್ಟ್ ಮಾಡಲ್ಲ, ಯಾರಿಗೂ ಸಲಹೆ ಮಾಡೋದಿಲ್ಲ. ನಮ್ಮ ಹತ್ರ ಬರ್ತಾರೆ, ಸಾವಿರಾರು ಹಸುಗಳು ಬರ್ತಾರೆ, ಜನ ನೋಡ್ತಾರೆ. ಯಾಕಂದರೆ ಬ್ರೀಡಲ್ಲಿ ಕೆಲಸ ಮಾಡ್ತಿರೋ ಗೊತ್ತಾಗಿದೆ ಎಲ್ಲರಿಗೂ. ಇವತ್ತು ಬ್ರೀಡ್ ಅಂದರೆ ಏನು, ನಿಸರ್ಗ ಡೈರಿ ತೋರಿಸ್ಕೊಟ್ಟಿದೆ. ಸೊ ಇದರಿಂದ ಬರುವಂಥ ಕರು, ಸ್ನೇಹಿತರೆ, ಹಸುಗಿಂತ ಜಾಸ್ತಿ ಬರುವಂಥ ಕರು 10ನೇ ಜನ್ರೇಷನ್ ನಿಮ್ಮ ಮನೆ ಬೆಳೆಸುತ್ತೆ. ಸೊ ಅದು ಯೋಚನೆ ಮಾಡಿ. ಇವತ್ತು 2 ಲೀಟ್ರ್ ಜಾಸ್ತಿ ಬರುತ್ತೋ 2 ಲೀಟ್ರ್ ಕಡಿಮೆ ಬರುತ್ತೋ, ಆ ಕರು ಡೆವಲಪ್ಮೆಂಟ್ ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ ಆಗ್ತೀರ. ಹೊರತು ಯಾರೋ ಹೇಳಿದ್ರು ಏನೋ ಮಾಡ್ತೀನಿ ಮಾಡಬೇಡಿ. ದಯವಿಟ್ಟು ಬ್ರೀಡ್ ಕಡೆ ಮಾಡಿ ಕೆಲಸ. ಇವತ್ತು ಪಂಜಾಬಿನ ಹಸುಗಳು ನಾನು ಕರ್ನಾಟಕದಲ್ಲಿ ಸೇಲ್ ಮಾಡೋಂಥ ಜಾಸ್ತಿ ಅವಶ್ಯಕತೆ ಇಲ್ಲ. ರಿಕ್ವೈರ್ಮೆಂಟ್ ಇರೋದು ಹಾಕಿದ್ದೀನಿ, ಯಾವುದು ಫೋನಿಗೂ ರೆಸ್ಪಾನ್ಸ್ ಮಾಡಲ್ಲ ನಾನು. ಬನ್ನಿ ನೋಡಿ, ಹಸುಗಳು ನೋಡಿ, ಯಾವ್ದು ಬೇಕಂತ ತೊಗೊಂಡೋಗಿ ಸ್ನೇಹಿತರೆ.